ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ನೇ ದಿನವೂ ಕೂಡ ಮುಂದುವರಿತಾ ಇದೆ ಆಪರೇಷನ್ ಅಸ್ಥಿಪಂಜರ. ಪಾಯಿಂಟ್ 7ರಲ್ಲಿ ಸಮಾಧಿಯಾಗಿರುವಂತಹ ಕಾರ್ಯಾಚರಣೆ 4ನೇ ದಿನವೂ ಕೂಡ ಮುಂದುವರಿತಾ ಇರುವಂತಹ ಆಪರೇಷನ್ ಅಸ್ಥಿಪಂಜರ. ಪಾಯಿಂಟ್ 7ರಲ್ಲಿ ಸಮಾಧಿಯಾಗಿರುವಂತಹ ಕಾರ್ಯಾಚರಣೆ ಇವತ್ತು ಕಾರ್ಮಿಕರು ಹಾಗೂ ಮಿನಿ ಜೆಸಿಬಿ ಮೂಲಕ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ದೂರುದಾರನನ್ನು ಕರೆತಂದು ಸಮಾಧಿಯಾಗಿರುವಂತಹ ಕಾರ್ಯ. ನೇತ್ರಾವತಿ ನದಿ ತೀರದ ಅರಣ್ಯದಲ್ಲಿ ಎಸ್ಐಟಿ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಅನಾಮಿಕನ ಸಮ್ಮುಖದಲ್ಲೇ ಮಣ್ಣು ಅಗೆಯುವಂತಹ ಕೆಲಸ ಆಗ್ತಾ ಇದೆ. 4ನೇ ದಿನವೂ ಕೂಡ ಮುಂದುವರೆದಿರುವಂತಹ ಆಪರೇಷನ್ ಅಸ್ಥಿಪಂಜರ. ಉಳಿದಿರುವಂತಹ 7 ಪಾಯಿಂಟ್ಗಳಲ್ಲಿ ಪಾಯಿಂಟ್ 7ರಲ್ಲಿ ಇವತ್ತು ಸಮಾಧಿಯಾಗಿರುವಂತಹ ಕಾರ್ಯಾಚರಣೆ. ಕಾರ್ಮಿಕರು ಹಾಗೂ ಮಿನಿ ಜೆಸಿಬಿ ಮೂಲಕ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ದೂರುದಾರನನ್ನು ಕರೆತಂದಿದ್ದಾರೆ. ಸಮಾಧಿಯಾಗಿರುವಂತಹ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ನೇತ್ರಾವತಿ ನದಿ ತೀರದ ಅರಣ್ಯದಲ್ಲಿ ಎಸ್ಐಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅನಾಮಿಕನನ್ನು ಎದುರು ನಿಲ್ಲಿಸಿಕೊಂಡೇ ಆತನ ಸಮ್ಮುಖದಲ್ಲೇ ಮಣ್ಣು ಅಗೆಯುವಂತಹ ಕೆಲಸವಾಗ್ತಾ ಇದೆ. ಆಪರೇಷನ್ ಅಸ್ಥಿಪಂಜರದ ಮುಂದುವರೆದಂತಹ ಭಾಗ, ಮುಂದುವರೆದ ಕಾರ್ಯಾಚರಣೆ. ಪಾಯಿಂಟ್ 7ರಲ್ಲಿ ಸಮಾಧಿಯಾಗಿರುವಂತಹ ಪ್ರಕ್ರಿಯೆ ಮುಂದುವರಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ತಾವು ನೋಡಬಹುದು ವಿಜುವಲ್ಸ್ನಲ್ಲಿ. ಈಗಾಗಲೇ ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶಕ್ಕೆ ಮಿನಿ ಜೆಸಿಬಿ ಬಂದಿದೆ. ನಿನ್ನೆಯ ಪಾಯಿಂಟ್ ನಂಬರ್ 6 ಏನಿತ್ತು, ನಿನ್ನೆ ಏನು ಅವಶೇಷ ಪತ್ತೆಯಾಗಿತ್ತು, ಅಲ್ಲಿಂದ 30 ಅಡಿ ದೂರದಲ್ಲಿರುವಂತಹ 7ನೇ ಪಾಯಿಂಟ್ ಈತ ತೋರಿಸಿರುವಂಥದ್ದು. ಇಲ್ಲಿಯ ತನಕವೂ ಕೂಡ 13 ಪಾಯಿಂಟ್ಗಳು. 13 ಪಾಯಿಂಟ್ಗಳಲ್ಲಿ 5 ಪಾಯಿಂಟ್ ಫೇಲ್ ಆಯಿತು. 6ನೇ ಪಾಯಿಂಟಲ್ಲಿ ಒಂದಷ್ಟು ಅವಶೇಷಗಳು ಸಿಕ್ತು. ಇನ್ನುಳಿದಂತಹ 7 ಪಾಯಿಂಟ್ಗಳು. 7ರಲ್ಲಿ ಪಾಯಿಂಟ್ ನಂಬರ್ 7ಇಂದಾನೇ ಇವತ್ತು ಆರಂಭ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. 60ಕ್ಕೂ ಹೆಚ್ಚು ಸಿಬ್ಬಂದಿಗಳು, ಕಾರ್ಮಿಕರಿದ್ದರು. ಮ್ಯಾನ್ಯುಯಲ್ ಪವರ್ ಜೊತೆಗೆ ಇವತ್ತು ಒಂದು ಮಿನಿ ಜೆಸಿಬಿಯನ್ನು ಬಳಸಿ ಮುಂದುವರಿತಾ ಇದೆ. ಪಾಯಿಂಟ್ 7ರ ಸುತ್ತವೂ ಕೂಡ ಪರದೆಯನ್ನು ಅಳವಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸರ್ಚಿಂಗ್ ಆಪರೇಷನ್ ಗೌಪ್ಯತೆ ಕಾಪಾಡೋದಕ್ಕೆ ಈ ಥರದ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ದೂರುದಾರ ಗುರುತಿಸಿದಂಥ ಜಾಗದಲ್ಲಿ ಇದೆಯಾ ಕಳೇಬರ. ಇವತ್ತು 6ರ ಬಳಿಕ ಸ್ಪಾಟ್ 7ರ ಮೇಲೂ ಕೂಡ ಎಸ್ಐಟಿ ಹೆಚ್ಚಿನ ನಿಗಾ ವಹಿಸ್ತಾ ಇದೆ. ಪಾಯಿಂಟ್ 6ರ ಸಮೀಪವೇ ಇರುವಂತಹ ಪಾಯಿಂಟ್ 7 ಪರದೆಯನ್ನು ಅಳವಡಿಸಿದ್ದಾರೆ. ಪಾಯಿಂಟ್ 7ರ ಸುತ್ತ ಆಪರೇಷನ್ನ ಗೌಪ್ಯತೆ ಕಾಪಾಡಿಕೊಳ್ಳೋದಕ್ಕೆ ಈ ಥರದ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ದೂರುದಾರ ಗುರುತಿಸಿದಂತಹ ಜಾಗದಲ್ಲಿದೆಯಾ ಕಳೇಬರ ಅನ್ನುವಂಥ ಕುತೂಹಲ. 6ರಲ್ಲಿ ಏನೋ ಸಿಕ್ತಾದಂಥ ಕಾರಣಕ್ಕೆ 7ರ ಮೇಲೂ ಕೂಡ ಎಸ್ಐಟಿ ಹೆಚ್ಚಿನ ನಿಗಾವನ್ನು ವಹಿಸ್ತಾ ಇದೆ. ಪಾಯಿಂಟ್ 6ರಿಂದ ಕೇವಲ 30 ಅಡಿ ದೂರದಲ್ಲಿರುವಂತಹ ಪಾಯಿಂಟ್ 7. ಹೀಗಾಗಿ ಸರ್ಚಿಂಗಲ್ಲಿ ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಪರದೆಯನ್ನು ಅಳವಡಿಸಿದ್ದಾರೆ. ಜೊತೆಗೆ ಯಾರಿಗೂ ಕೂಡ ಮೊಬೈಲ್ ಬಳಸದಂತೆ ಒಂದು ಸೂಚನೆಯನ್ನು ಕೊಡಲಾಗಿದೆ. ಮತ್ತು 7ರಲ್ಲೂ ಕೂಡ ಏನಾದರೂ ಸಿಕ್ಕಿಬಿಡಬಹುದು ಅನ್ನುವಂಥ ಒಂದು ಕುತೂಹಲ ಇರುವಂಥ ಕಾರಣಕ್ಕೆ ಇವರು ಅದು ಬಹಳ ಹತ್ತಿರದಲ್ಲಿದೆ. ಪಾಯಿಂಟ್ 6ರಿಂದ 30 ಅಡಿ ದೂರದಲ್ಲಿರುವಂಥ ಕಾರಣಕ್ಕೆ ಬಹಳ ನಿಗಾ ವಹಿಸಿ ಸರ್ಚಿಂಗ್ ಮಾಡಲಾಗ್ತಾ ಇದೆ, ತಲಾಶ್ ನಡೆಸಲಾಗ್ತಾ ಇದೆ. 7ರಲ್ಲೂ ಕೂಡ ಏನಾದರೂ ಸಿಗಬಹುದು ಅಥವಾ ಏನೂ ಕೂಡ ಸಿಗದೇನೆ ಇರಬಹುದು. ಇವತ್ತು ಸಿಕ್ಕರೆ ತನಿಖೆಗೆ ಹೆಚ್ಚಿನ ಒಂದು ಪುಷ್ಟಿ ಸಿಕ್ಕಂತೆ ಆಗುತ್ತೆ. ಇನ್ನಷ್ಟು ಪ್ರಕರಣದಲ್ಲಿ ಟ್ವಿಸ್ಟ್ ದೊರೀತಾ ಹೋಗುತ್ತೆ. ಮತ್ತೆ ನಿನ್ನೆಯ ಪ್ರಾಸೆಸ್ ಏನಾಯ್ತಲ್ಲ, ಅಂದರೆ FSL ವೈದ್ಯರು ಅದನ್ನು ತನಿಖೆಗೆ ತೆಗೆದುಕೊಂಡು ಹೋಗ್ತಾರೆ. ಮತ್ತು ಒಂದು ಪ್ರಾಥಮಿಕ ವಿಚಾರಣೆ ಸಾಕ್ಷಿದಾರನದ್ದಾಗುತ್ತೆ. ಆತನನ್ನು ಮತ್ತೆ SIT ಕಚೇರಿಗೆ ಕರೆಸಿಕೊಳ್ತಾರೆ. ವಿಚಾರಣೆ ಆತನಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾರೆ. ಹೀಗೆ ಇದು ಮುಂದುವರಿಯುವಂತಹ ಪ್ರಾಸೆಸ್. ಒಂದೆಡೆ ನಿನ್ನೆ 6ರಲ್ಲಿ ಸಿಕ್ಕಾಕ್ಷಣಕ್ಕೆ ನಿಲ್ಲಿಸಿಲ್ಲ, ಇನ್ನು ಹೆಚ್ಚಿನ ನಿಗಾ ವಹಿಸಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು 7ರಲ್ಲಿ ಮಣ್ಣು ಆಗುವಂತಹ ಸಮಾಧಿಯಾಗುವಂತಹ ಪ್ರಕ್ರಿಯೆ ನಡೀತಾ ಇದೆ. 7ರಲ್ಲಿ ಸಿಗಲೂಬಹುದು, ಸಿಗದೇನೂ ಇರಬಹುದು. ಸಿಕ್ಕರೆ ಅಗೈನ್ ದ ಸೇಮ್ ಪ್ರಾಸೆಸ್ ಆಫ್ ಎಸ್ಟರ್ಡೇ. ನಿನ್ನೆ ಆದಂಥದ್ದೇ ಒಂದು ವಿಚಾರಣೆ ಮತ್ತು ಕಾರ್ಯಾಚರಣೆ ಅದೇ ರೀತಿ ಆಗುತ್ತೆ. FSL ರಿಪೋರ್ಟ್ಸಿಗೆ ಹೋಗುತ್ತೆ. ಮತ್ತು ತದನಂತರದ ಉಳಿದಂತಹ 6 ಪಾಯಿಂಟ್ಗಳು ಅಂದರೆ 8, 9, 10, 11, 12, 13 ಉಳಿದಂಥ 6 ಪಾಯಿಂಟ್ಗಳು ಹೀಗೆ ಮುಂದುವರಿಸುವಂಥ ಒಂದು ಶೋಧ ನಡೆಯುತ್ತೆ. ತನಿಖೆ ಸಂಬಂಧ SITಯಿಂದ ಮತ್ತಷ್ಟು ಕಠಿಣ ಕ್ರಮ ಕೈಗೊಳ್ಳುತ್ತಾ ಇದ್ದಾರೆ. ಶೋಧ ಕಾರ್ಯದ ವೇಳೆ ಯಾರು ಕೂಡ ಮೊಬೈಲ್ ಬಳಸಬಾರದು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಸಿಬ್ಬಂದಿಗೆ ಖಡಕ್ ಸೂಚನೆ ನೀಡಿದ್ದಾರೆ SIT ಅಧಿಕಾರಿಗಳು. ಮತ್ತಷ್ಟು ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಾ ಇದ್ದಾರೆ SIT ಅವರು. ಶೋಧ ಕಾರ್ಯದ ವೇಳೆ ಯಾರು ಕೂಡ ಮೊಬೈಲ್ ಬಳಸಬಾರದು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಸಿಬ್ಬಂದಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ SIT ಅಧಿಕಾರಿಗಳು. ತನಿಖೆ ಸಂಬಂಧ ಗೌಪ್ಯತೆ ಕಾಪಾಡಿಕೊಳ್ಬೇಕಾಗುತ್ತೆ. ಪಾರದರ್ಶಕತೆ ಬಹಳ ಮುಖ್ಯ ಆಗುತ್ತೆ. ಎಲ್ಲೆಂದ್ರಲ್ಲಿ ಹಾಕೊಳ್ಳೋ ಹಾಗಿಲ್ಲ, ಯಾರಂದ್ರೆ ಅವ್ರ ಮೊಬೈಲ್ನಲ್ಲಿ ವಿಡಿಯೋಗಳು ಮಾಡ್ಕೊಳ್ಳೋ ಹಾಗಿಲ್ಲ. ಹೀಗಾಗಿ ಮೊಬೈಲ್ ಬಳಸಬಾರದು ಅನ್ನುವಂಥ ಖಡಕ್ ಎಚ್ಚರಿಕೆ ಕೊಟ್ಟಿರೋದು SIT ಅಧಿಕಾರಿಗಳು. ಮತ್ತಷ್ಟು ಕಠಿಣ ಕ್ರಮ ಹೋಗ್ತಾ ಹೋಗ್ತಾ ಬಹಳ ಟೈಟ್ ಆಗ್ತಾ ಹೋಗುತ್ತೆ ಇವರ ಕ್ರಮಗಳು. ಅವ್ರು ಹೇಳಿದಂತೆಯೇ ನಡ್ಕೊಳ್ಳಬೇಕಾಗತ್ತೆ. ಮೊದಲೇ ಸಾರ್ವಜನಿಕರಿಗೆ ಒಂದು ಕಟ್ಟುನಿಟ್ಟಾದ ನಿರ್ಬಂಧವನ್ನು ಹೇರಿದ್ದಾರೆ. ಜೊತೆಗೆ ಮಾಧ್ಯಮದವರಿಗೂ ಕೂಡ ಒಂದು ಹಂತದವರೆಗೂ ಅಷ್ಟೇ ಅವಕಾಶ ಇರುವಂಥದ್ದು. ಮತ್ತು
ಅವರು ಯಾರಿಗೆ ಅವಕಾಶ ನೀಡಿದ್ದಾರೆ ಅವರುಗಳು ಮಾತ್ರ. ಒಂದು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು, ಸ್ಥಳೀಯ ಅಧಿಕಾರಿಗಳು, SIT ಅಧಿಕಾರಿಗಳು, FSL ವೈದ್ಯರು ಸೇರಿದಂತೆ ಕೆಲವರು ಇರುವಂಥದ್ದು. ಅಲ್ಲಿ ಎಲ್ಲರಿಗೂ ಅವಕಾಶವಿಲ್ಲ. ಯಾಕಂತಂದರೆ ಪ್ರಕರಣ ಬಹಳ ಸೂಕ್ಷ್ಮವಾದಂಥದ್ದು, ಗೌಪ್ಯತೆ ಕಾಪಾಡಿಕೊಳ್ಬೇಕಾಗುತ್ತೆ. ಹೀಗಾಗಿ ಒಂದಷ್ಟು ಕಠಿಣ ಕ್ರಮ ಅಂದರೆ ಮೊಬೈಲ್ ಬಳಸಬಾರ್ದು ಅನ್ನುವಂಥದ್ದು. ಪಾಯಿಂಟ್ 6ರಲ್ಲೇನೋ ಸಿಕ್ತು, ಇದೀಗ ಹೆಚ್ಚಿನ ನಿಗಾ ವಹಿಸ್ತಾ ಇದ್ದಾರೆ, ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ಅದೇ ಹೇಳ್ತಾ ಇದ್ವಿ, 13ರಲ್ಲಿ 13 ಸಿಗಬಹುದು, ಅಥವಾ ಇನ್ನೂ ಪ್ರಾಥಮಿಕ ಹಂತದಲ್ಲಿರುವುದರಿಂದ, ಪ್ರಿಲಿಮಿನರಿ ಸ್ಟೇಜಸ್ಸಲ್ಲಿರೋದ್ರಿಂದ ಕೇವಲ 5 ಫೇಲ್ ಆಯ್ತಷ್ಟೇ, ಎಲ್ಲವೂ ಇದು ಟೋಟಲ್ ಫೇಲ್ ಅನ್ನುವಂಥದ್ದು ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ 5 ಫೇಲ್ ಆಗ್ತಾ ಇದ್ದ ಕ್ಷಣಕ್ಕೆ ಒಂದಷ್ಟು ಪರವಿರೋಧ ಚರ್ಚೆಗಳು ಆರಂಭ ಆಗಿಬಿಡ್ತು. ಏನು ಇದೆಲ್ಲವೂ ಸುಮ್ಮನೆ ಊಹಾಪೋಹ, ವೃಥಾರೋಪ ನಡೀತಾ ಇರುವಂಥದ್ದು, ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಧರ್ಮದ ಒಂದು ನಂಬಿಕೆಯನ್ನೇ, ಒಂದು ಶ್ರದ್ಧೆಯನ್ನೇ ಪ್ರಶ್ನಿಸುವಂತಹ, ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ಅಂತೆಲ್ಲ ಬೇಕಾದಷ್ಟು ಪ್ರಗತಿಪರ ಚಿಂತಕರು ಮಾತಾಡ್ತಾ ಹೋದರು. ಆದರೆ ವರ್ಷಾನುಗಟ್ಟಲೆಯಿಂದ ಹೋರಾಟ ಮಾಡ್ಕೊಂಬರ್ತಾ ಇರುವಂಥ ಹೋರಾಟಗಾರರು ಇಲ್ಲಿ ಹೋಗಿರುವಂತಹ ಪ್ರಾಣಗಳಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥ ಹೋರಾಟ. ಪಾಯಿಂಟ್ 6ರಲ್ಲಿ ಅವಶೇಷ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ CM ನಿವಾಸಕ್ಕೆ ಆಗಮಿಸಿ ಮಾಹಿತಿ ನೀಡ್ತಾ ಇದ್ದಾರೆ ಸಲೀಂ ಅವರು. ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಪಡಿತಾ ಇರುವಂತಹ ಮುಖ್ಯಮಂತ್ರಿಗಳು, ಗೃಹ ಸಚಿವರಿಗೂ ಮಾಹಿತಿ ನೀಡಿರುವಂತಹ ಅಧಿಕಾರಿಗಳು ಈಗಾಗಲೇ ಪ್ರಣವ್ ಮೊಹಾಂತಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ಗೆ. ಪಾಯಿಂಟ್ 6ರಲ್ಲಿ ಸಿಕ್ಕಂಥ ಅವಶೇಷವನ್ನು, ಅದರ ವಿಚಾರವನ್ನು, ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಸಲೀಂ ಅವರು. ಮುಖ್ಯಮಂತ್ರಿಗಳು ಅಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಾಚರಣೆ ಬಗ್ಗೆ. ಗೃಹ ಸಚಿವರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು. ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಧರ್ಮಸ್ಥಳದ ಈ ಒಂದು ಸೂಕ್ಷ್ಮವಾದಂತಹ ಪ್ರಕರಣದಲ್ಲಿ ಅಂತ ಇಂಚಿಂಚು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಲೇಬೇಕಾಗತ್ತೆ. ಹೀಗಾಗಿ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಗೃಹ ಸಚಿವರ ಮನೆ ಪರಮೇಶ್ವರ್ ಅವರ ನಿವಾಸದಲ್ಲಿ ಹೋಗಿ ಒಂದಷ್ಟು ಗಂಭೀರವಾದಂಥ ವಿಚಾರಗಳನ್ನು, ಮಾಹಿತಿಯನ್ನು ಹಂಚಿಕೊಳ್ತಾರೆ. ಏನೇನು ಆಗ್ತಾ ಇದೆ ಈ ಒಂದು ಧರ್ಮಸ್ಥಳದ ಪ್ರಕರಣದಲ್ಲಿ ಅಂತ ಗೃಹ ಸಚಿವರಿಗೆ ಇಂಚಿಂಚು ಮಾಹಿತಿಯನ್ನು SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕೊಡ್ತಾರೆ. ಇದಾದ ನಂತರದಲ್ಲಿ ಇದೀಗ ಮುಖ್ಯಮಂತ್ರಿಗಳಿಗೂ ಕೂಡ ವಿಚಾರವನ್ನು ತಲುಪಿಸಬೇಕಾಗತ್ತೆ, ಮಾಹಿತಿಯನ್ನು ಕೊಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇನ್ನೂ ಪ್ರಾರಂಭಿಕ ಹಂತ SIT ತನಿಖೆ ಇದ್ದು ಅವರ ಮುಂದೆ ಇನ್ನೂ ಬೇಕಾದಷ್ಟು ಸಾಲು ಸವಾಲುಗಳಿರುವಂಥದ್ದು. ಹೀಗಾಗಿ ಅವರು ಯಾವ ರೀತಿಯಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಯಾವ ರೀತಿಯಾದಂಥ ಕಾರ್ಯಾಚರಣೆ ಆಗ್ತಾ ಇದೆ, ಏನೇನಾಗ್ತಾ ಇದೆ, ಏನಾಗಿಲ್ಲ, ಯಾಕೆಂತ ಹೇಳಿದ್ರೆ ಏನೂ ಸಿಗಲಿಲ್ಲ ಅನ್ನುವಂಥದ್ದು ಕೂಡ ಮಾಹಿತಿ ಕೊಡಬೇಕು. ಏನಾದರೂ ಸಿಕ್ಕರೂ ಕೂಡ ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ. ಅಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ ಎಲ್ಲ ಮಾಹಿತಿಯನ್ನು. ಹೀಗಾಗಿ ಗೃಹ ಸಚಿವರಿಗೆ SIT ಮುಖ್ಯಸ್ಥರು ಖುದ್ದು ಪ್ರಣವ್ ಮೊಹಾಂತಿ ಅವರು ನಿನ್ನೆ ಮತ್ತು ಮೊನ್ನೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು. ಘಟನಾ ಸ್ಥಳಕ್ಕೆ, ಅಂದರೆ ಪ್ರಕರಣ ಇವರೇನು ಮಾಡ್ತಾ ಇದ್ದಾರಲ್ಲ, ಸ್ಥಳ ಮಹಜರು ಮತ್ತು ಸಮಾಧಿಯಾಗುವಂಥ ಪ್ರಕ್ರಿಯೆ, ಇಲ್ಲಿಗೆ ಭೇಟಿ ನೀಡಿದ್ರು SIT ಮುಖ್ಯಸ್ಥರು. ಖುದ್ದು ಸ್ಥಳದಲ್ಲಿದ್ದರು ಮತ್ತು ನಿನ್ನೆ ಸಿಕ್ಕಂತಹ ಒಂದು ಅವಶೇಷ ಏನಿತ್ತು ಅದಷ್ಟು ಕಲೆಕ್ಟ್ ಮಾಡಿಕೊಳ್ಳುವಾಗ, FSLಗೆ ರವಾನೆ ಮಾಡುವಾಗ, ಈತನ ಒಂದು ಕ್ರಾಸ್ ವೆರಿಫಿಕೇಷನ್ ಆಗುವಾಗ ಎಲ್ಲ ವಿಚಾರದಲ್ಲೂ ಕೂಡ ಖುದ್ದು SITಯ ಮುಖ್ಯಸ್ಥರು ಪ್ರಣವ್ ಮೊಹಾಂತಿಯವರು ಅಲ್ಲಿಯೇ ಹಾಜರಿದ್ದು ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದರು. ಮತ್ತು ಇವತ್ತು ಬೆಳಗ್ಗೆ ಸದಾಶಿವನಗರದಲ್ಲಿ ಪರಮೇಶ್ವರ ನಿವಾಸದಲ್ಲೂ ಹೋಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಪಾಯಿಂಟ್ 7ರಲ್ಲಿ ಸಮಾಧಿ ಅಗೆಯುವಂತಹ ಕಾರ್ಯ ಆರಂಭವಾಗಿದೆ. ದೂರುದಾರನ ಸಮ್ಮುಖದಲ್ಲೇ ಗುಂಡಿ ಅಗೆಯುವಂತಹ ಕಾರ್ಯ ನಡೀತಾ ಇದೆ. 7ನೇ ಪಾಯಿಂಟ್ ಸುತ್ತ ಪರದೆ ಕಟ್ಟಿ ಶೋಧ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಮಿನಿ JCB ಕಾರ್ಮಿಕರ ಮೂಲಕ ಸರ್ಚಿಂಗ್ ಆಪರೇಷನ್ ಅಸ್ಥಿಪಂಜರ. ಪಾಯಿಂಟ್ 7ರಲ್ಲಿ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ದೂರುದಾರರನ್ನು ಎದುರಿನಲ್ಲಿ ನಿಲ್ಲಿಸಿಕೊಂಡೇ ಗುಂಡಿ ಅಗೆಯುವಂತಹ ಕಾರ್ಯ ಆಗ್ತಾ ಇದೆ. ಪಾಯಿಂಟ್ 7ರ ಸುತ್ತಲೂ ಪರದೆ ಕಟ್ಟಿದ್ದಾರೆ. ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಮಿನಿ JCBಯನ್ನು ಬಳಸಿ ಕಾರ್ಮಿಕರ ಮೂಲಕವೂ ಕೂಡ ಸರ್ಚಿಂಗ್ ಆಪರೇಷನ್ ನಡೀತಾ ಇರುವಂಥದ್ದು 7ರಲ್ಲೂ ಕೂಡ ಬಹಳ ಕುತೂಹಲ ಮೂಡಿಸಿದೆ. ಏನು ಬೇಕಾದರೂ ಸಿಗಬಹುದು ಅಂತ ತೀವ್ರ ನಿಗಾವನ್ನು ವಹಿಸಿ ಗೌಪ್ಯತೆಯನ್ನು ಕಾಪಾಡಿಕೊಂಡು 7ನೇ ಪಾಯಿಂಟ್ ಸುತ್ತ ಪರದೆಯನ್ನು ಕಟ್ಟಿದ್ದಾರೆ ಅಧಿಕಾರಿಗಳು. ಯಾರು ಕೂಡ ಮೊಬೈಲ್ ಬಳಸಬಾರದು ಅನ್ನುವಂಥ ಒಂದು ಕಟ್ಟೆಚ್ಚರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲರಿಗೂ ಕೂಡ ಅಲೋ ಇಲ್ಲ. ಹೀಗಾಗಿ ಬಹಳ ಸೂಕ್ಷ್ಮವಾಗಿ ತೀವ್ರ ನಿಗಾ ವಹಿಸಿ ಕೇವಲ 30 ಅಡಿ ದೂರದಲ್ಲಿರುವಂಥ ಪಾಯಿಂಟ್ 6ರಿಂದ ಪಾಯಿಂಟ್ 7ಕ್ಕೆ ಕೇವಲ 30 ಅಡಿ ಆತನೇ ತೋರಿಸಿರುವಂತಹ ಜಾಗಗಳು. 7ನೇ ಪಾಯಿಂಟ್ನಲ್ಲಿ ಇದೀಗ ಸಮಾಧಿಯಾಗುವಂಥ ಪ್ರಕ್ರಿಯೆ ಆರಂಭವಾಗಿದೆ. ಆ ಜಾಗಕ್ಕೆ ಮಿನಿ JCB ಕೂಡ ತರಿಸಿಕೊಳ್ಳಲಾಗಿದೆ. JCB ಮುಖೇನ ಮತ್ತು 60ಕ್ಕೂ ಹೆಚ್ಚು ಕಾರ್ಮಿಕರಲ್ಲಿ ಈಗಾಗಲೇ ಹಾಜರಿದ್ದಾರೆ. ಹಾರೆ ಪಿಕಾಸಿ ಗುದ್ದಲಿಗಳನ್ನು ಹಿಡ್ಕೊಂಡು ಸಮಾಧಿಯಾಗುವಂಥ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಕೂಡ ಬಹಳ ಒಂದು ಕೌತುಕತೆ ಇರುವಂಥದ್ದು, ಈ ಒಂದು ಜಾಗದಲ್ಲೂ ಕೂಡ ಏನಾದರೂ ಸಿಗುತ್ತಾ? ನಿನ್ನೆ ಸಿಕ್ಕಂಥದ್ದು 12 ಮೂಳೆಗಳು ಮತ್ತು ತಲೆಬುರುಡೆ. ಇವತ್ತು ಕೂಡ ಪಾಯಿಂಟ್ 7ರಲ್ಲಿ ಏನಾದರೂ ಅವಶೇಷಗಳು ಸಿಗುತ್ತಾ?
ಈ ಥರದ ಒಂದು ಕುತೂಹಲದ ಈ ಒಂದು ಪ್ರಕರಣದಲ್ಲಿ ಸಿಕ್ಕರೆ ಅಗೇನ್ ಟ್ವಿಸ್ಟ್ ಟು ದ ಕೇಸ್, ಒಂದು ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ. ಮತ್ತು ಅಗೇನ್ ಸೇಮ್ ಪ್ರಾಸೆಸ್ ಆಫ್ ಎಸ್ಟರ್ಡೇ, FSLಗೆ ಹೋಗಬೇಕಾಗತ್ತೆ, ಪುನಃ ಈತನನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಕ್ರಾಸ್ ವೆರಿಫಿಕೇಷನ್ಸ್, ಧರ್ಮಸ್ಥಳ ಬೆಳ್ತಂಗಡಿ ಸ್ಟೇಷನ್ಸ್ನಿಂದ ಮಿಸ್ಸಿಂಗ್ ಕೇಸಸ್ ವಿಚಾರವಾಗಿ ಒಂದಷ್ಟು ಮಾಹಿತಿಗಳು, ಫ್ಯಾಮಿಲಿ ಮೆಂಬರ್ಸ್ನ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು, ಎಲ್ಲ ಒಂದು ಪ್ರಾಸೆಸ್ ಹಾಗೆ ನಡೀತಾ ಹೋಗುತ್ತೆ. ನೇತ್ರಾವತಿ ನದಿ ತೀರದ ಸುತ್ತಮುತ್ತ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಕಾರ್ಯಾಚರಣೆ ಬಳಿ ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಸಮಾಧಿ ಬಳಿ ಯಾರೂ ಸುಳಿಯದಂತೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ನೇತ್ರಾವತಿ ನದಿ ತೀರದ ಸುತ್ತಮುತ್ತ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. SIT ಅಧಿಕಾರಿಗಳಿಂದ ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧ ಹೇರಿದ್ದಾರೆ. ಯಾರು ಕೂಡ ಸಮಾಧಿಯ ಬಳಿ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಭದ್ರತೆ ಕೊಟ್ಟಿರೋದು. ಪ್ರಕರಣದ ಗೌಪ್ಯತೆ ವಿಚಾರವಾಗಿ ಯಾರಂದ್ರೆ ಎಲ್ಲರೂ ಕೂಡ ಓಡಾಡೋ ಹಾಗಿಲ್ಲ. ನೇತ್ರಾವತಿ ಸ್ನಾನಘಟ್ಟದಿಂದಲೇ ಅವರಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗ, ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಅವಕಾಶವಿಲ್ಲ. ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಸಮಾಧಿಯ ಬಳಿ ಯಾರು ಕೂಡ ಸುಳಿಬಾರ್ದು ಅನ್ನುವಂಥ ಕಟ್ಟೆಚ್ಚರ. ಯಾಕೆಂತ ಹೇಳಿದ್ರೆ ಪ್ರಕರಣದ ಗೌಪ್ಯತೆ ಬಹಳ ಮುಖ್ಯ ಆಗುತ್ತೆ. ಯಾರಂದರೆ ಎಲ್ಲರೂ ಬಂದುಬಿಟ್ರೆ ಏನು ಬೇಕಾದರೂ ಆಗಬಹುದು. ಯಾಕೆಂತ ಹೇಳಿದ್ರೆ ಆತನ ಸುರಕ್ಷಣೆಯೂ ಕೂಡ ಬಹಳ ಮುಖ್ಯ. ಮಾಸ್ಕ್ ಮ್ಯಾನ್ ಯಾರು ಬಂದಿದ್ದಾರಲ್ಲ ಈ ಒಂದು ಪ್ರಕರಣದ ಸಾಕ್ಷಿದಾರ, ಹೀಗಾಗಿ ಅವರ ಸುತ್ತಲೂ ಕೂಡ ತಾವು ನೋಡ್ಬೋದು ಪೊಲೀಸ್ ಬಿಗಿ ಭದ್ರತೆ ಯಾವ ರೀತಿಯಲ್ಲಿದೆ ಅಂತ. ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣದ ಮುಖ್ಯ ಕೇಂದ್ರ ಬಿಂದು ಅಂತ ಹೇಳಬಹುದು. ಈತನು ಕೊಡುವಂತಹ ಎಲ್ಲ ಸಾಕ್ಷಿಗಳು ಮತ್ತು ಮಾಹಿತಿಯ ಮೇರೆಗೇ ಸತ್ಯಾಸತ್ಯತೆ ಹೊರಬರಕ್ಕೆ ಸಾಧ್ಯ ಇರುವಂಥದ್ದು. ಹೀಗಾಗಿ ಈತನ ಸುರಕ್ಷತೆಯೂ ಕೂಡ ಬಹಳ ಮುಖ್ಯ ಆಗಿರುವಂಥದ್ದು. ಪ್ರಿಯರ್ ಪಾಯಿಂಟ್ ಇರುವಂಥದ್ದು ಈತನ ಸುರಕ್ಷತೆ. ಈತನಿದ್ದರೇ ಪ್ರಕರಣ ಮುಂದುವರಿಯೋದಕ್ಕೆ ಸಾಧ್ಯ ಇರೋದು. ಸದ್ಯಕ್ಕೆ ಇನ್ನು ಪ್ರಾರಂಭಿಕ ಹಂತ. ಹೀಗಾಗಿ ಇಲ್ಲಿ ಈಗಾಗಲೇ ಒಂದು ಕುತೂಹಲ ಮೂಡಿಬಿಟ್ಟಿದೆ. ಕಳೆದ 3-4 ದಿನಗಳಿಂದ ಏನು ಕಾರ್ಯಾಚರಣೆ ಆಗ್ತಾ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಒಂದು ಪರ ವಿರೋಧ ಚರ್ಚೆ ಈಗಾಗಲೇ ಆರಂಭ ಆಗಿದೆ. ಒಂದು ರೀತಿಯಾದಂಥ ಕೌತುಕತೆ. 5ರಲ್ಲಿ ಸಿಗದೇ ಇದ್ದಾಗ ಪರವಾಗಿರುವಂಥವರು ಏನೂ ಆಗಲ್ಲ, ಇದೆಷ್ಟೇ ಸುಳ್ಳು ಆರೋಪ ಅಂತ ಹೇಳ್ತಾ ಇದ್ರು. ಮತ್ತು ನಿನ್ನೆ ಏನು ಸಿಕ್ತಲ್ಲ, ಸಿಕ್ಕಾಕ್ಷಣಕ್ಕೆ ಒಂದು ರೀತಿಯಲ್ಲಿ ಗಾಬರಿ ಆಗಿದ್ದಾರೆ ಕೆಲವೊಂದಷ್ಟು ಜನ. ಅಂದರೆ ಏನು ಬೇಕಾದರೂ ಆಗಬಹುದು. ಯು ಜಸ್ಟ್ ಕಾಮನ್ಲಿ ಒಂದು ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದಾದರೆ ಸಮತಟ್ಟಾದಂತಹ ಪ್ರದೇಶ ಅಂತೂ ಅಲ್ಲ, ಅದು ಅರಣ್ಯ ಪ್ರದೇಶ ಆಗಿರುವಂಥದ್ದು. ಜೊತೆಗೆ ಏಕಾಏಕಿ ಸುಮ್ಮನೆ ನಿಮ್ಮನ್ನ ಕಳಿಸಿ ಒಂದು ಜಾಗವನ್ನು ಗುರುತಿಸಿ ಅಂದರೆ ಸಾಧ್ಯ ಇದೆಯಾ? ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. SIT ವರದಿ ಕೊಡುವವರೆಗೂ ಏನನ್ನೂ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ತನಿಖೆ ನಡೆಯುವಾಗ ಮಾತನಾಡೋದು ಸಮಂಜಸವಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಪ್ರಣವ್ ಮೊಹಾಂತಿ ಕೇಂದ್ರ ಹುದ್ದೆಗೆ ನೇಮಕ ಆಗಿದ್ದಾರೆ. ನಿಜಕ್ಕೂ ಇದೊಂದು ನಮ್ಮ ಕರ್ನಾಟಕಕ್ಕೆ ದೊಡ್ಡ ಕ್ರೆಡಿಟ್ ಅಂತ ಹೇಳಿದ್ದಾರೆ ಗೃಹ ಸಚಿವರು. ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಎಂಬುದು ಇಲ್ಲ. ಈ ವಿಚಾರ ಮಾತನಾಡಲು ಪ್ರಣವ್ ಮೊಹಾಂತಿ ಬಂದಿದ್ರು ಅಂತ ಹೇಳಿದ್ದಾರೆ. ಗೃಹ ಸಚಿವರ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಪ್ರಣವ್ ಮೊಹಾಂತಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿದ್ದರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಜೊತೆಗೆ ಪ್ರಣವ್ ಮೊಹಾಂತಿ ಅವರು ಕೇಂದ್ರದ ಸೇವೆಗೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಈ ವಿಚಾರವಾಗಿ ಕೇಂದ್ರಕ್ಕೆ ಹೋಗಲೇಬೇಕಾಗತ್ತೆ ಅವರು. ಪ್ರಣವ್ ಮೊಹಾಂತಿ ಅವರು SITಯಿಂದ ಹೊರಗುಳಿಬೇಕಾ, ಮುಂದುವರಿತಾರಾ, ಇದೆಲ್ಲವೂ ಕೂಡ ಗೊಂದಲ ಇತ್ತು. ಹೀಗಾಗಿ ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದಿಂದ ಮೊಹಾಂತಿ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಮಗೆ ಬಹಳ ಒಂದು ರೀತಿಯಲ್ಲಿ ಕ್ರೆಡಿಟ್. ಆದರೆ ಈಗ ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಅವರು ಅದನ್ನ ತಿಳಿಸೋದಕ್ಕೆ ಬಂದಿತ್ತು. ಮಾಡುವಾಗ ಸೀನಿಯಾರಿಟಿ, ಅವರ ಬ್ಯಾಕ್ಗ್ರೌಂಡು, ಅವರಿಗೆ ಅವರ ಕೆಪಾಸಿಟಿ, ಕೆಲಸ ಮಾಡಿದ್ರು, ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ IPS ಆಫೀಸರ್ಸ್ಗಳನ್ನು ಪ್ಯಾನಲ್ಮೆಂಟ್ ಮಾಡ್ತಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅವರನ್ನ ನಾವು ಏನು ಹೆಡ್ ಮಾಡಿದ್ದೇವೆ ಅದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ನಾವು ಸರ್ಕಾರ ಅವರು ವರದಿಯನ್ನು ಕೊಡುವವರೆಗೆ ನಾವು ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅವ್ರ ಜೊತೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಆಗಲಿ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ತನಿಖೆ ನಡೆಯುವಾಗ ಅದು ಸಮಂಜಸ ಅಲ್ಲ ಅಂತ ಹೇಳಿ ನಾವ್ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ನಾವು ವಾಚ್ ಮಾಡ್ತಾ ಇದ್ದೇವೆ. ಅದರಿಂದ ಏನಾದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಅದು ಈಗ ನಮ್ಮಲ್ಲಿ